ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ. ಗೈಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಸೂಪರಾಗಿ ಹಬ್ಬ ಮಾಡಿ, ಅನಾವಶ್ಯಕ ದುಂದು ವೆಚ್ಚ ಮಾಡಬೇಡಿ. ಇದ್ದದರಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿ ಪ್ರೀತಿಯಿಂದ ಹಬ್ಬ ಮಾಡಿ ದೇವರ ಪೂಜೆ ಮಾಡಿ. ವರ್ಷದ ಮೊದಲನೇ ಹಬ್ಬ. ಆ ಭಗವಂತ ನಿಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕಲ್ಪಿಸಿಕೊಡಲಿ, ಒದಗಿಸ್ಲಿ. ನೀವು ಅಂದ್ಕೊಂಡಿರೋದೆಲ್ಲ ಈಡೇರಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೇನೆ ಗಾಯ್ಸ್. ಹಾಗೆ ಮತ್ತೆ ಗಾಯ್ಸ್, ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಗಾಯ್ಸ್. ಮತ್ತು ಕಮಾನ್, ಬಿಗ್ ಬಾಸ್ ಬಗ್ಗೆ ನಿನ್ನೆ ಎಪಿಸೋಡು, ವೀಕೆಂಡ್ ಎಪಿಸೋಡು, ಅದಾದಮೇಲೆ ನಿನ್ನೆ ಎಪಿಸೋಡು ಎಲ್ಲರಿಗೂ ಏನು ಅನ್ನಿಸ್ತೋ ಕೆಲವೊಬ್ಬರು ಕಮೆಂಟಲ್ಲಿ ತಿಳಿಸಿದ್ದೀರಾ. ಈ ಸಲ ಕಿಚ್ಚನ ವೀಕೆಂಡ್ ಅಷ್ಟಕ್ಕಷ್ಟೇ, ಅದು ಎಲ್ಲರಿಗೂ ಗೊತ್ತು. ಹೀಗೂ ಇಲ್ಲ ಹೀಗೆ ಆಯಿತಾ? ಅದು ಮಾತಾಡಿ ಪ್ರಯೋಜನ ಇಲ್ಲ, ಮುಗಿದೋಗಿದೆ. ಇನ್ನು ನಿನ್ನೆದು ಮಾತಾಡೋಣ. ಕೆಲವೊಬ್ಬರು ಅಭಿಮಾನಿಗಳು ಬಿಗ್ ಬಾಸ್ ಮನೆಗೆ ಬಂದಿರೋದು, ಕಂಟೆಸ್ಟೆಂಟ್ಗಳು ಸ್ಟೇಜ್ ಮೇಲೆ ಬಂದು ಅದ್ಧೂರಿಯಾಗಿ ಬಂದು ನಿಂತು ಮಾತಾಡಿದ್ದು ಎಷ್ಟು ಜನಕ್ಕೆ ಏನನ್ನಿಸ್ತು? ಯಾರು ಮಾತಾಡಿರೋದು ಇಷ್ಟ ಆಯಿತು? ಧ್ರುವಂತ, ಧನುಷ, ರಕ್ಷಿತನ, ಇಲ್ಲ ನಮ್ಮ ಬಕೆಟ್ ಕಾವ್ಯನ? ಹೇಳಿ ಗಾಯ್ಸ್. ನನಗಂತೂ ಹೇಳಬೇಕು ಅಂದರೆ ಅಬ್ಬಬ್ಬಬ್ಬಬ್ಬಬ್ಬಾ, ಧ್ರುವಂತನ ಮಾತನ್ನು ಕೇಳಿ ಗಾಯ್ಸ್ ಒಂದು ಕ್ಷಣ ಇವನು ನಿಜವಾಗಿ ಅದೇ ಮೆಂಟಲ್ ಅಂತ ಆಗಿಬಿಡ್ತು. ಅಪ್ಪ ಧ್ರುವಂತ ಅವನು ಹೇಳಿದ್ದು ಒಂದೊಂದು ಮಾತು. ನಿನ್ನೆ ಆದರೂ ಒಂದು ಸ್ವಲ್ಪ ಸೈಲೆಂಟಾಗಿ ಗಂಭೀರವಾಗಿ ನೀನು ನಿಂತ್ಕೊಂಡು ಮಾತಾಡೋದ್ರೆ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾಯಿದೆ. 2 ವಾರದಲ್ಲಿ ಇಷ್ಟ ಆದಲ್ಲ ಹಾಗೆ ಅಂತ ಅಂದ್ಕೊತೀನಿ ನಾನು. ಏನು ಗುರು ಇವನು 24 ತಲೆಗಳನ್ನು ಹೊಡೆದು ಈ 6 ಜನಕ್ಕೆ ತಗೊಬಂದು ನಿಲ್ಲಿಸಿದಾನಂತೆ ನಮ್ಮ ಧ್ರುವಂತು. ಯಾವಾಗ ಹೊಡೆದವರು ಸ್ವಲ್ಪ ಸೈಲೆಂಟಾಗಿ ಮೂಲೆ ಗುಂಪಾಗಿ ಬಿದ್ದಿದ್ದ ನಮ್ಮ ಧ್ರುವಂತು ಸೀಕ್ರೆಟ್ ರೂಮಿಗೆ ಹೋಗಿ ಬಂದ ಮೇಲೆ ಅದು ನಮ್ಮ ರಕ್ಷಿತ ಕೊಟ್ಟ ಭಿಕ್ಷೆಯಿಂದ ಒಂಚೂರು ಚಿಗುರ್ಕೊಂಡಿದ್ದಾನೆ. ಹೊಡ್ಕೊಂಡಿದ್ದೆ. ಇನ್ನು ಕಾವ್ಯನ ಮಾತು ಪ್ರಯೋಜನವೇ ಇಲ್ಲ. ಅವಳಿಗೇನು ದಬಾಕಿದ್ದಾಳೆ ನಮಗಂತೂ ಗೊತ್ತಿಲ್ಲ. ಧನುಷ್ ಆ್ಯಸ್ ಅ ವಿಷಲ್ ಕಾಮಾಗಿ ಡೈಲಿ ಮಾತಾಡೋ ಥರನೇ ಮಾತಾಡಿದ್ದಾರೆ. ಇನ್ನು ನಮ್ಮ ಟಗರು ಪುಟ್ಟಿ ರಕ್ಷಿತ ತುಂಬ ಇಷ್ಟ ಆಯಿತು. ರಕ್ಷಿತ ಮಾತಾಡಿರೋದು ನೋಡಿ ಓಡಿ ಬಂದು ಬಾಚಿ ತಬ್ಕೊಂಡು ಎಲ್ಲರಿಗೂ ಆಯಿತಾ. ಕೆಲವೊಂದು ಮಾತನ್ನು ಅವಳು ಮಾಮೂಲಿ ತಡವರಿಸೋದು ಅದೇನು ಹೊಸದಲ್ಲ, ಹಾಗೇನೆ ಅಲ್ವಾ ಇರೋದು. ಇದ್ದದ್ದು ಇದ್ದಾಗೆ ಹೇಳಿದ್ಲು, ಸ್ಟೇಟ್ಮೆಂಟ್ ಕೊಟ್ಲು, ಜನಕ್ಕೆಲ್ಲ ಇಷ್ಟ ಆಯಿತು. ಇವತ್ತಿನ ಇನ್ನು ಪ್ರೊಮೋ ಗಾಯ್ಸ್, ಚಿಂದಿ ಚಿತ್ರಾನ್ನ, ಅದನ್ನು ನಾನು ಆಮೇಲೆ ಮಾತಾಡ್ತೇನೆ ಗಾಯ್ಸ್. ಎಷ್ಟೋ ಜನಕ್ಕೆ ನಮ್ಮ ಗಿಲ್ಲಿ ನಿನ್ನೆ ಹೊಟ್ಟೆ ತುಂಬ ಗಾರ್ಡನಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ಕೊಟ್ಟ ನಲ್ಲಿ ಮೂಳೆ ಮಟನ್ ತಿಂದಿದ್ದು ಕೆಲವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಗೈಸ್. ಮನೆ ಒಳಗೆ ಅಲ್ಲ ನಾನು ಹೇಳ್ತಾ ಇರೋದು, ಮನೆ ಹೊರಗಡೆ ಇರೋರು. ಒಳಗಡೆ ಇದ್ದವ್ರದ್ದು ಅದೇನು ಹೊಸದ, ಇಷ್ಟು ಟೈಮಿಂದ ನೋಡ್ತಾ ಇದ್ದೀವಲ್ವಾ. ಒಳಗೆ ಇದ್ದವ್ರದ್ದು ಆಮೇಲೆ ಮಾತಾಡೋಣ. ಹೊರಗಡೆ ಇದ್ದವರು ಕೆಲವೊಂದು ಏನೇನೋ ಬ್ಯಾಡ್ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ, ಬ್ಯಾಡ್ ವಿಡಿಯೋಗಳು ಮಾಡಿ ಹಾಕ್ತಾ ಇದ್ದಾರೆ ಗಿಲ್ಲಿ ಬಗ್ಗೆ. ಏನು ಮಾತಾಡೋದ್ರು ಗಿಲ್ಲಿದ ಕಿತ್ಕೊಳ್ಳೋದು ಅಷ್ಟರಲ್ಲೇ ಇದೆ. ಇವನೇನು ಬಕಾಸುರನ ವಂಶದವನ? ಅನ್ನನೇ ಕಂಡಿಲ್ವಾ? ರಕ್ಷಿತಾ ರಘುಗೆಲ್ಲ ಒಂಚೂರಾದರೂ ಕೊಡಬೇಕಿತ್ತಲ್ವಾ? ಅಯ್ಯೋ ನನ್ನ ಮಕ್ಕಳ, ಅದು ಗಿಲ್ಲಿಗೆ ರಿಸರ್ವ್ ಅಂತ ಇದ್ದಿದ್ದು. ಗಿಲ್ಲಿ ಕೇಳ್ಕೊಂಡಿದ್ದು ಅವನ ಆಸೆನ ಬಿಗ್ ಬಾಸ್ ಅವರು ಈಡೇರಿಸಿದ್ದಾರೆ ಆಯಿತಾ. ಅಷ್ಟು ಬೇಗ ಮರ್ತೋಗ್ಬಿಡ್ತಾ ಗೈಸ್ ನಿಮಗೆಲ್ಲ? ಅಷ್ಟು ಬೇಗ ಮರ್ತೋಯ್ತಾ?
ಒಂದು ಪೀಸ್ ಚಪಾತಿಗೆ ಯಾವ ಥರ ಬೇಡ್ದ ರಘು ಹತ್ರ ನಮ್ಮ ಗಿಲ್ಲಿ ಅಲ್ವಾ. ಸಿಕ್ ಯಾವ ಥರ ಅಂದರೆ ಅಣ್ಣ ಒಂಚೂರು ಕೊಡು, ಒಂದು ಪೀಸ್ ಕೊಡು, ಒಂದು ಬೆರಳಷ್ಟು ಕೊಡು ಅಣ್ಣ, ಟೇಸ್ಟ್ ಹೇಗಿದೆ ನೋಡ್ತೀನಿ. ಒಂದು ಪೀಸ್ ಆದರೂ ಕೊಟ್ರಾ ರಘು ಅವರು? ಕೊಟ್ರಾ? ಇಲ್ಲ. ಮನೆಯಲ್ಲಿ ಇದ್ದವರೆಲ್ಲ ಅನ್ನಕ್ಕಾಗೇ ಗಿಲ್ಲಿನ ಆಡ್ಕೊಂಡಿದ್ದಾರೆ. ತಟ್ಟೆಗೆ ಮುಂದೆ, ಊಟಕ್ಕೆ ಮುಂದೆ ಇರ್ತಾನೆ, ತಟ್ಟೆ ಹಿಡ್ಕೊಂಡು ನಿಂತ್ಕೋತಾನೆ, ಇವನು ಮಾಡ್ತಾನೆ. ತಟ್ಟೆಗೆ ಹಾಕಿದ್ದು ತಿಂದದ್ದು ಮಾತ್ರ ಇವನು ಮಾಡೋದು. ಇವನಿಗೆ ಎಲ್ಲರದು ಕದ್ದು ತಿಂತಾನೆ, ಬೇಡ ತಿಂತಾನೆ, ಕಿತ್ಕೊಂಡು ತಿಂತಾನೆ. ಒಂದಾ ಎರಡ ಮಾತುಗಳು ಇಂಥದ್ದೆಲ್ಲ ಕೇಳಿಸ್ಕೊಂಡು ಕಲ್ಲಾಗಿ ನಿಂತಿದ್ದ ಅಲ್ವ ಗಿಲ್ಲಿ. ಕಾಮಿಡಿಯಾಗೇ ತಗೊಂಡು, ತಮಾಷೆಯಾಗೇ ನಕ್ಕೊಂಡು. ನಿನ್ನೆ ಬಿಗ್ ಬಾಸ್ ಕೊಟ್ಟಿರೋದು ಯಾಕೆ ಕೊಡಬೇಕು? ಇವರು ಕೇಳ್ಕೊಬೋದಿತ್ತಲ್ಲ. ಒಂದಂತೂ ಸತ್ಯ ಗೈಸ್, ಒಬ್ರೊಬ್ರು ಒಂದೊಂದು ಆಸೆಗಳನ್ನ ಕೇಳ್ಕೊಂಡ್ರು ಬಿಗ್ ಬಾಸ್ ಅವರು ಆಪ್ಷನ್ ಕೊಟ್ಟಾಗ, ಲೆಟರಲ್ಲಿ ಬರೆದುಬಿಟ್ಟು. ಹಾಗೆ ಗಿಲ್ಲಿ ಅವನ ಆಸೆನ ಇದು ಮಾಡ್ದ. ಅಶ್ವಿನಿ ಅವ್ರು ಮೊದಲೇ ಹೇಳಿದರು, ಈ ಥರ ಆಸೆಗಳೆಲ್ಲ ಹುಟ್ಟೋದು ನಮ್ಮ ಗಿಲ್ಲಿಗೆ ಅನಿಸುತ್ತೆ ಅಂತ. ಇರ್ಬೋದೇನು, ನೀವುಗಳು ಕೇಳ್ಕೊಳ್ಳಿ. ಕೇಳಬೇಕಿತ್ತು, ನಿಮಗೆ ಬೇರೆ ಬೇರೆದು ಆಸೆಗಳಿತ್ತು. ಆದರೆ ಗಿಲ್ಲಿ ಬುದ್ಧಿವಂತ. ಗಿಲ್ಲಿಗೆ ಗೊತ್ತು ಮನುಷ್ಯನಿಗೆ ಬೇಕಾಗಿರೋದು ಮೇಯ್ನ್ ಬೇಸಿಕ್ ಥಿಂಗ್ಸ್, ಆಯಿತಾ? ಹೊಟ್ಟೆಗೆ ಬಟ್ಟೆಗೆ, ಉಳಿದಿದ್ದೆಲ್ಲ ಆಮೇಲೆ ಅಂತ ಹೇಳಿಬಿಟ್ಟು. ಅದಕ್ಕೆ ಗಿಲ್ಲಿ ಫಸ್ಟ್ ತನ್ನ ಹೊಟ್ಟೆ ಬಗ್ಗೆ ಕೇಳ್ಕೊಂಡ, ಆಯಿತಾ? ಉಳಿದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಏನು ಬಿಗ್ ಬಾಸ್ ಮನೆ ಒಳಗೆ ಇರ್ತೀವ, ಇದೇ ಏನು ಶಾಶ್ವತನ ಅಂತ ಗೊತ್ತು ಗಿಲ್ಲಿಗೆ. ಹಾಗಾಗಿ ಕೇಳ್ಕೊಂಡಿದ್ದಾನೆ. ಅದರಲ್ಲಿ ಹಂಚಿ ತಿನ್ನಬೇಕು, ಕೊಟ್ಟು ತಿನ್ನಬೇಕು, ರಿಸರ್ವ್ಡ್ ಅಂತ ಇರುವಾಗ ಯಾಕೆ ಅವನು ಕೊಟ್ಬಿಟ್ಟು ತಿನ್ನಬೇಕು? ಯಾಕೆ ಇದು ಮಾಡಿ ತಿನ್ನಬೇಕು? ಮೊನ್ನೆ ಅಡುಗೆ ಮಾಡೋದೊಂದು ಒಂದು ಹೊತ್ತಿನ ಊಟ ರೆಡಿ ಮಾಡಬೇಕು ಅಂತ ಸುದೀಪ್ ಸರ್ ಹೇಳಿದರು. ಗಿಲ್ಲಿ ಪಲಾವ್ ಏನೋ ಮಾಡ್ದ, ಅದಕ್ಕೆ ಎಷ್ಟೊಂದು ಕಾಲು ಎಳೆದ್ರು, ಎಷ್ಟೊಂದು ಹಿಂಸೆ ಕೊಟ್ಟರು, ಎಷ್ಟೊಂದು ಆಡ್ಕೊಂಡು ನಕ್ಕರು, ಗೊತ್ತಲ್ವಾ? ಅದೇನು ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯನಾ? ನ್ಯಾಯ ಅನ್ನೋದೆಲ್ಲ ಒಂದೇ ಅಲ್ವಾ? ಹಾಗೆ ಗೈಸ್, ಈಗ ಬೇಡ ವಿಡಿಯೋಗಳೆಲ್ಲ ಬಿಟ್ಟು ಪಾಸ್ ಮಾಡ್ತಿದ್ದೀರಲ್ಲ ಸೋಷಿಯಲ್ ಮೀಡಿಯಾದ ಮಹಾನುಭಾವರು, ಅವ್ರಿಗೆ ಹೇಳ್ತಾ ಇರೋದಷ್ಟೇ ನಾನು. ಏನು ಗೈಸ್, ಹೊರಗಡೆ ಗಿಲ್ಲಿದು ಕ್ರೇಜ್ ಯಾವ ಲೆವೆಲ್ ಇದೆ ಅಂತ ಹೇಳಿದ್ರೆ ನೀವೆಲ್ಲ ನೋಡಿರ್ತೀರ. ಕೈ ಮೇಲೆ ಟ್ಯಾಟೋ ಹಾಕಿಸ್ಕೊಳ್ಳೋದೇನು, ಅನ್ನದಾನ ಮಾಡೋದೇನು, ಬೈಕ್ ರ್ಯಾಲಿ ಏನು, ದುಡ್ಡಿದ್ದವರು ಕಾರು ಗೀರು ಕೊಟ್ಬಿಟ್ಟು ಕಾರಲ್ಲಿ ಪ್ರಚಾರ ಮಾಡ್ಕೊತಾರೆ, ಏನು ದಬಾಕಿಲ್ಲ ಅಂದ್ರೂ ದುಡ್ಡಿನ ಹೊಳೆ ಹರಿಸಿ. ಆದರೆ ಬರೀ ಅಭಿಮಾನದಿಂದ ಅಭಿಮಾನಿಗಳು ಸಾಥ್ ಕೊಡ್ತಾ ಇದ್ದಾರೆ ನೋಡಿ, ಅದಲ್ವಾ ಇಂಪಾರ್ಟೆಂಟು. ಯಾವ ಲೆವೆಲಿಗೆ, ನನಗಂತೂ ನಿಜವಾಗಿ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂದರೆ ಆ ಭಗವಂತ ಯಾವ ಥರ ಕೈ ಹಿಡಿದು ನಡೆಸ್ತಾರೆ. ಒಳ್ಳೆತನ ಇದ್ದರೆ, ಒಳ್ಳೆ ಗುಣ ಇದ್ದರೆ, ನಡತೆಯಲ್ಲಿ ಯಾವಾಗಲೂ ಸರಿಯಾಗಿದ್ದರೆ, ಒಂದೇ ಥರ ಇದ್ದರೆ ಅದಕ್ಕೆ ನಮ್ಮ ಗಿಲ್ಲಿನೇ ಸಾಕ್ಷಿ. ಯಾಕಂದರೆ ಸ್ಟಾರ್ಟಿಂಗಿಂದನೂ ಯಾವುದೇ ಒಂದು ಬದಲಾವಣೆ ನಾವು ಗಿಲ್ಲಿನಲ್ಲಿ ನೋಡಿಲ್ಲ. ಅವನು ನಡ್ಕೊಳ್ಳೋ ರೀತಿ ಇರ್ಬೋದು, ಇದೆಲ್ಲ ನಾನು ಬೇಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಮಗೇನು ಮತ್ತೆ ಮತ್ತೆ ಹೇಳಬೇಕಂತಿಲ್ಲ. ಎಷ್ಟು ಗಿಲ್ಲಿ ಫ್ಯಾನ್ಸ್ ಯಾವ್ಯಾವ ಥರದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿನ ಗೆಲ್ಸೋಕೆ ಅಂತ ಹೇಳಿದ್ರೆ ನಿಜವಾಗಿ ಮನಸ್ಸು ತುಂಬಿ ಬರುತ್ತೆ. ಹೀಗೂ ಇರ್ತಾರ? ನಾನು ನಿಜವಾಗಿ ಬಿಗ್ ಬಾಸ್ ಒಬ್ಬ ಕಂಟೆಸ್ಟೆಂಟ್ಗೆ ಈ ಥರದ್ದು ಕ್ರೇಜ್ ಕೊಡ್ತಾರೆ ಜನ. ನಮ್ಮೆಲ್ಲರ ಗಿಲ್ಲಿ ಪರಗಿನ ಹೋರಾಟಕ್ಕೆ, ಬೆಂಬಲಕ್ಕೆ ಈ ಥರನೂ ನಮಗೆಲ್ಲ ಸಪೋರ್ಟ್ ಸಿಗತ್ತೆ, ಸಾಥ್ ಕೊಡ್ತಾರೆ ಜನ ಅಂತ ನನಗೆ ಗೊತ್ತಿರಲಿಲ್ಲ. ನಿಜವಾಗಿ ಖುಷಿಯಾಗತ್ತೆ. ಅಷ್ಟಿಷ್ಟಲ್ಲ, ಇನ್ನು ಗಿಲ್ಲಿ ಕಪ್ಪು ಗೆದ್ದು ಬರೋದೊಂದೇ ಬಾಕಿ ಅಂತ ಅನ್ಕೋತೇನೆ ಗೈಸ್. ಅಷ್ಟೊಂದು ಖುಷಿಯಾಗತ್ತೆ. ಇವತ್ತು ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಚಿಂದಿ ಚಿತ್ರಾನ್ನ ಗುರು, ಚಿಂದಿ ಚಿತ್ರಾನ್ನ. ನಮ್ಮ ಗಿಲ್ಲಿ ಬಂದ ತಕ್ಷಣ ಹೊರಗೆ ಮುಗಿಲು ಮುಟ್ಟೋವಂಥ ಸೌಂಡು, ಕ್ಲ್ಯಾಪ್ಸು, ಬ್ಯಾಂಡ್ ಸೆಟ್, ಗಿಲ್ಲಿ ಬಂದ ಡ್ಯಾನ್ಸು, ಇದೇ ಥರ ಆಯಿತಾ, ಇದೇ ಥರ ಕಪ್ಪು ತಗೊಳ್ಳೋ ಹಾಗೆ ಹೋಗಲಿ ಸ್ಟೇಜಿಗೆ ಅಂತ ನಾನು ಕೇಳ್ಕೊತೀನಿ ದೇವರಿಗೆ. ಗಿಲ್ಲಿ ಗೆದ್ದೇ ಗೆಲ್ತಾನೆ, ಗೆಲ್ಲಲೇಬೇಕು. ಒಳ್ಳೆತನ ಯಾವತ್ತೂ ಸೋಲಬಾರ್ದು.
ಏನು ಆ ಪ್ರೋಮೋ ನೋಡೋಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ ಗೈಸ್. ಎಷ್ಟೊತ್ತಿಗೆ ನೈಟ್ ಆಗುತ್ತೆ, ಯಾವಾಗಪ್ಪ ಬಿಗ್ ಬಾಸ್ ನೋಡ್ತೇನೆ ಅಂತ ನಾನು ನಿಜವಾಗಿ ಕಾಯ್ತಾ ಇದ್ದೀನಿ. ನಮ್ಮ ಗಿಲ್ಲಿ ಕಣ್ಣು ತುಂಬಿ ಬಂತು. ಟ್ಯಾಟೂ ಹಾಕಿಸ್ಕೊಂಡಿರೋದು ಗಿಲ್ಲಿದು ಟ್ಯಾಟೂ ಸಹ ಶೋಲ್ಡ್ರಲ್ಲಿ ಹಾಕಿಸ್ಕೊಂಡಿದ್ದಾರೆ ಒಬ್ಬರು ಮಳವಳ್ಳಿಯವರು. ಅವ್ರು ಬಂದಿದ್ದಾರೆ. ಬಂದ ತಕ್ಷಣ ಗಿಲ್ಲಿ ನೋಡಿಬಿಟ್ಟು ಥ್ಯಾಂಕ್ಸ್ ಕೊಡ್ತಾ ಇದ್ದಾನೆ. ಪ್ರೋಮೋದಲ್ಲಿ ಮಾತಾಡ್ತಾ ಇದ್ದಾನೆ, ಎಲ್ಲಿ ಅವರಣ್ಣ ನೀವು, ಎಲ್ಲಿಂದ ಬಂದಿದ್ದಣ್ಣ ಅಷ್ಟು ಖುಷಿ ಆಯಿತು. ಪುನಃ ಇನ್ನು ಸ್ಟೇಜ್ ಮೇಲೆ ಮಾತಾಡಿದ್ದು ಗಿಲ್ಲಿ. ಎಷ್ಟು ದುಡ್ಡು ಬರುತ್ತೆ ಹೋಗುತ್ತೆ, ಆದರೆ ಕೊನೆಯವರೆಗೂ ಉಳಿಯೋ ಅಂಥದ್ದು ಅಭಿಮಾನಿಗಳ ಪ್ರೀತಿ. ಎಷ್ಟು ಚೆನ್ನಾಗಿ ಹೇಳಿದೆ ಗಿಲ್ಲಿ. ನೀನು ಗೆದ್ದ ಮೇಲೆ ಕೂಡ ನಿನ್ನ ಈ ಒಳ್ಳೆತನ, ಒಳ್ಳೆ ಮಾತು ಯಾವತ್ತೂ ವ್ಯತ್ಯಾಸ ಆಗಬಾರ್ದು, ಯಾವತ್ತೂ ಮರಿಬಾರ್ದು. ಜನಗಳು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿನ ಯಾವತ್ತೂ ಕಳ್ಕೋಬೇಡ ಗಿಲ್ಲಿ ಅಂತ ನಾನೊಬ್ಬಳು ನಿನಗೆ ಸಿಸ್ಟರ್ ಸಮಾನವಾಗಿ, ಆಯಿತಾ, ಇಲ್ಲ ಆ್ಯಸ್ ಒಬ್ಬಳು ಫ್ರೆಂಡ್ ಆಗಿ, ಇಲ್ಲ ನಿನ್ನ ಅಕ್ಕಂತರ ರೀತಿಯಲ್ಲಿ ನಾನು ನಿನಗೆ ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಹೇಳೋಕ್ಕೆ ಇಷ್ಟಪಡ್ತೀನಿ ಗಿಲ್ಲಿ. ಎಲ್ಲರೂ ಎಷ್ಟು ದಿನ ಬಿಗ್ ಬಾಸ್ ಮನೆದು ಅದು ಇದು ಅದೇ ಮಾತಾಡಿದ್ದಾಯಿತು. ಇದನ್ನ ಏನು ಮಾತಾಡಿ ಇನ್ನೇನು ಕೆಲವೇ ದಿನ, ಬೆರಳೆಣಿಕೆ ದಿನ ಇದೆ ಅಷ್ಟೇ ಅಲ್ವಾ. ನೀನು ಮಾತಾಡೋದು ಬೇಡ, ಇನ್ನೇನಿದ್ರು ವೋಟ್ ಮಾಡೋದು, ಸಪೋರ್ಟ್ ಮಾಡೋದು ಗೈಸ್, ಆಯಿತಾ. ಯಾರು ಮರಿಬೇಡಿ, ತಪ್ಪದೆ ಗಿಲ್ಲಿಗೆ ವೋಟ್ ಮಾಡಿ. ನಾನು ಈ ನನ್ನ ಲಾಗ್ ಮೂಲಕ ಎಲ್ಲ ಗಿಲ್ಲಿ ಫ್ಯಾನ್ಸ್ಗೆ, ಗಿಲ್ಲಿ ಅಭಿಮಾನಿಗಳಿಗೆ, ಹಾಗಂತ ಮೊನ್ನೆ ಒಂದು ವಿಡಿಯೋ ನೋಡಿದೆ. ಒಬ್ಬರು ವಯಸ್ಸಾದಂಥ ಅಜ್ಜಿ ಬಂದುಬಿಟ್ಟು ಮೊಬೈಲ್ ಫೋನ್ನ ಕೊಡ್ತಾರೆ ಮೊಮ್ಮಗಳಿಗೆ, ಗಿಲ್ಲಿಗೆ ವೋಟ್ ಮಾಡೋಕ್ಕಂದ. ನನಗೆ ತುಂಬ ಇಷ್ಟ ಗಿಲ್ಲಿನ ನೋಡುವಾಗ ಹಳೇ ಆ್ಯಕ್ಟರು ನರಸಿಂಹರಾಜನ ನೋಡಿದಾಗೆ ಅನಿಸುತ್ತೆ ನನಗೆ. ಗಿಲ್ಲಿ ಹೊರಗೆ ಬಂದಮೇಲೆ ನಮ್ಮನೆಗೆ ಕರೆಸ್ತೀನಿ ನಾನು ಊಟಕ್ಕೆ ಅಂತ. ಅಷ್ಟು ಏಜ್ ಆಗಿದೆ ಅಜ್ಜಿ. ಎಷ್ಟೊಂದು ಖುಷಿ ಆಗುತ್ತೆ. ಮತ್ತು ಮಕ್ಕಳು ಅಳೋದು, ಗಿಲ್ಲಿದು ವಿಡಿಯೋ ಬೇಕು, ಗಿಲ್ಲಿಗೆ ಬೈತಾರೆ, ಗಿಲ್ಲಿಗೆ ವ್ಯಾಕ್ಸ್ ಮಾಡಿದ್ರು ಕಾಲು ಅಂತ. ಏನು ಗಿಲ್ಲಿ ಎಷ್ಟು ಮನಸ್ಸುಗಳನ್ನ ಇನ್ನೂ ಕದಿಯೋಕ್ಕೆ ಪ್ಲ್ಯಾನ್ ಮಾಡಿದೀಯಾ, ಎಷ್ಟೊಂದು ಹೃದಯಗಳನ್ನ ಕದ್ದು ಬಿಟ್ಟಿದೀಯಾ. ಹೃದಯದಲ್ಲಿ ಶಾಶ್ವತವಾಗಿ ಬಿಗ್ ಬಾಸ್ ನೆನಪು ಉಳಿಯೋ ಹಂಗೆ ಹವಾ ಕ್ರಿಯೇಟ್ ಮಾಡಿಬಿಟ್ಟಿದೀಯಾ ಗಿಲ್ಲಿ. ತುಂಬ ಖುಷಿಯಾಗುತ್ತೆ ಗೈಸ್. ನಾನು ಎಲ್ಲ ಕರ್ನಾಟಕ ಜನತೆಗೆ ಈ ಮೂಲಕ ಕೇಳ್ಕೊಳ್ಳೋದು, ಪ್ಲೀಸ್ 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 ಗಿಲ್ಲಿಗೆ ವೋಟ್ ಮಾಡಿ, ಗಿಲ್ಲಿನ ಗೆಲ್ಲಿಸಿ. ರೈತರ ಮಗ ಗೆಲ್ಲಬೇಕು, ಬಡವರ ಹುಡುಗ ಗೆಲ್ಲಬೇಕು, ಕಲಾಕಾರ ಗೆಲ್ಲಬೇಕು, ನಟ ಭಯಂಕರ ಗಿಲ್ಲಿ ಈ ಥರವಾದವರು ನಮ್ಮ ಸಮಾಜಕ್ಕೆ ಮುಂದೆ ಆದರೂ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆಯ ಒಂದು ಕೊಡುಗೆ. ಸರಸ್ವತಿ ಪುತ್ರ ಅಂತ ಹೇಳ್ಬೋದು ಗಿಲ್ಲಿನ. ಸರಸ್ವತಿ ಪುತ್ರ ಸೋಲೋಕ್ಕೆ ದಯವಿಟ್ಟು ಬಿಡಬೇಡಿ, ಗೆಲ್ಲಿಸಿ. ನಿಮ್ಮೆಲ್ಲರ ಓಟು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾನು ಕೂಡ ಡೈಲಿ ವೋಟ್ ಮಾಡ್ತಾಯಿದ್ದೀನಿ ಗಿಲ್ಲಿಗೆ. ಪ್ಲೀಸ್ 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 ಗಿಲ್ಲಿನ ಗೆಲ್ಲಿಸಿ ಅಂತ ಈ ನನ್ನ ವಿಡಿಯೋದಲ್ಲಿ ಕೇಳ್ಕೊತೇನೆ. ಎಲ್ಲರೂ ರೆಡಿ ಇದ್ದೀರಲ್ಲ ಟುಡೇ ನೈಟ್ ಗಿಲ್ಲಿದು ವಿಡಿಯೋ ನೋಡೋಕ್ಕೆ. ನಾನು ಕೂಡ ಅಷ್ಟೇ ತುಂಬ 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 ಎಕ್ಸೈಟ್ಮೆಂಟಲ್ಲಿದ್ದೀನಿ. ತುಂಬ ಖುಷಿ ಆಯಿತು ಗಿಲ್ಲಿ ಮಾತನ್ನು ಎಲ್ಲ ಕೇಳಿ. ಎಲ್ಲೋ ನಮ್ಮ ಮನೆ ಮಗ, ನಮ್ಮ ಮನೆಯಿಂದನೇ ನಾನು ಕಳಿಸ್ಕೊಟ್ಬಿಟ್ಟಿದ್ದೀನಿ. ಕೆಲವ್ರು ಹೇಳ್ತಾರೆ, ಹುಚ್ಚಿ ನೀನು ಹುಚ್ಚಿ, ಏನೇನೋ ಪರವಾಗಿಲ್ಲ, ಗಿಲ್ಲಿ ಗೆದ್ದು ಬರಲಿ, ಆಮೇಲೆ ಅದಕ್ಕೆಲ್ಲ ನಾನು ಆನ್ಸರ್ ಕೊಡ್ತೇನೆ. ಓಕೆ ಗೈಸ್, ನಿಮ್ಮೆಲ್ಲರ ಓಟು, ಬೆಂಬಲ, ಸಪೋರ್ಟ್ ಗಿಲ್ಲಿಗಿರಲಿ, ಒಳ್ಳೆತನಕ್ಕಿರಲಿ ಅಂತ ಹೇಳಿ ಇವತ್ತಿನ ನನ್ನ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಅಂಥ ವಿಶೇಷ ಏನಿಲ್ಲ ನನಗೆ ಮಾತಾಡೋಕ್ಕೆ. ಇಷ್ಟೇ, ಗಿಲ್ಲಿಗೆ ಸಪೋರ್ಟ್ ಮಾಡಿ, ವೋಟ್ ಮಾಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಸದಾ ನನ್ನ ಮೇಲಿರಲಿ. ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ ಎಷ್ಟು ನೀವು ನನಗೆ ಕೊಡ್ತೀರಾ, ನನಗೆ ಅದು ಇನ್ಸ್ಪಿರೇಷನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಗಾಯ್ಸ್. ಓಕೆ, ಬಾಯ್, ಟೇಕ್ ಕೇರ್. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಓಕೆ ಬಾಯ್, ಕಮ್ ಆನ್, ಲೆಟ್ಸ್ ಗೋ ನೈಟ್ ವಿಡಿಯೋಗೆ. ನಾಳೆ ನೈಟ್
ಬಿಗ್ ಬಾಸ್ ಎಪಿಸೋಡ್ ನೋಡೋಕ್ಕೆ. ಮತ್ತು ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೇನೆ. ಮತ್ತು ಯಾರೋ ಕೇಳಿದರು ಮೇಡಮ್ ನಿಮ್ಮ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ, ಹೇಳಿಲ್ಲ, ನನಗೆ ಟೈಮ್ ಸಿಕ್ಕಿಲ್ಲ. ನನ್ನ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಸದ್ಯದಲ್ಲೇ, ಆಯಿತಾ? ನನ್ನ ಬಗ್ಗೆ ನನ್ನ ಕಥೆನ ನಾನೇ ಹೇಳ್ಕೊತೇನೆ. ಆಯಿತಾ? ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ ಗೈಸ್, ಬಾಯ್.